ಎಲ್ರಿಗೂ ನಮಸ್ಕಾರ. ಇವತ್ತು ಆ, ಚುನಾವಣಾ ಆಯೋಗದ ಸೂಚನೆಯಂತೆ ಬೆಳಗಾವಿ ಜಿಲ್ಲೆಯ ಅಥಣಿ ವಿಧಾನಸಭಾ ಮತಕ್ಷೇತ್ರದಲ್ಲಿ ಒಟ್ಟು 2,43,842 ಮತದಾರರಿಗೆ ಸಂಬಂಧಪಟ್ಟಂತೆ SIR ಪ್ರಕ್ರಿಯೆ ಜರುಗಿದ್ದು, ಈಗಾಗಲೇ ಪ್ರತಿ ಮನೆಗೆ BLOಗಳು ಭೇಟಿ ನೀಡಿ ಇಲ್ಲಿವರೆಗೂ 2,23,002 ಅಂದರೆ 91.45% ಗಣತಿಗಳ ನಮೂನೆಯನ್ನು ಡಿಜಿಟಲೀಕರಣ ಮಾಡಿದ್ದಾರೆ. ಸೊ ಈ ಮೂಲಕ ನಮ್ಮ ಒಟ್ಟು ಮತದಾರರ ಸಂಖ್ಯೆ ಏನು ಮೊನ್ನೆ 24ನೇ ತಾರೀಕಿಗೆ ಡ್ರಾಫ್ಟ್ ರೋಲನ್ನು ನಾವು ಪಬ್ಲಿಷ್ ಮಾಡಿದ್ವಿ. ಅದರಲ್ಲಿ 2,23,002 ಮತದಾರರು ತಮ್ಮ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಈಗ ನಾನು ಈ ಪತ್ರಿಕಾಗೋಷ್ಠಿ ಮೂಲಕ ಮೊದಲಿಗೆ ಎಲ್ಲ ಮತದಾರ ಬಾಂಧವರನ್ನ, ಈ ಪ್ರಕ್ರಿಯೆಯಲ್ಲಿ ತೊಡಗಿರುವಂತಹ ಚುನಾವಣಾ ಸಿಬ್ಬಂದಿಯವರನ್ನ ಹೃತ್ಪೂರ್ವಕವಾಗಿ ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಸುಮಾರು 2 ತಿಂಗಳಿಂದ ಕ್ಷೇತ್ರ ಭೇಟಿ ನೀಡಿ ಎಲ್ಲ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿ ಈ ಕಾರ್ಯವನ್ನು ಯಶಸ್ವಿ ಮಾಡಿದ್ದಾರೆ. ಈಗ ನಮ್ಮದು ಇಲ್ಲಿವರೆಗೆ ಮತದಾರರಲ್ಲಿ 91.45% ಡಿಜಿಟಲೀಕರಣ, ಕಡಿಮೆ ಆಗುವಂಥ ಅಥವಾ ASD ಅಂತ ಏನು ಕರಿತೀವಿ, ಡಿಲೀಟ್ ಆಗುವಂಥ ಮತದಾರರ ಸಂಖ್ಯೆ ಏನಂತ ಕರಿತೀವಿ, ಅದು 20,840 ಅಂದರೆ ಪ್ರತಿಶತ 8.55% ಮಾತ್ರ ನಮ್ಮದು ಅದನಿಗೆ ಸಂಬಂಧಪಟ್ಟಂಗಿದೆ. ಅದರಲ್ಲಿ ನಾವು ಅಬ್ಸೆಂಟ್ ಗೈರು ಮತದಾರರು ಅಂತೇಳಿ 1,232 ಜನ, ಶಾಶ್ವತ ವಲಸೆ ಹೋಗಿರುವ ಮತದಾರರು ಒಟ್ಟು 10,668 ಜನ, ಮರಣ ಹೊಂದಿರುವ ಮತದಾರರು 5,561 ಜನ ಮತ್ತು ಈಗಾಗಲೇ ಬೇರೆ ಕಡೆ ನೋಂದಣಿ ಆಗಿರುವಂಥ 3,376 ಜನ. ಇವರಿಗೆ ಸಂಬಂಧಪಟ್ಟಂಥ 20,840 ಮತದಾರರು ಮಾತ್ರ ಮತದಾರ ಪಟ್ಟಿಯಿಂದ ಕಡಿಮೆ ಆಗ್ತಾ ಇದ್ದು, ಆ ವಿವರವನ್ನು ನಾವು ಎಲ್ಲ ರಾಜಕೀಯ ಪಕ್ಷಗಳಿಗೆ ಪ್ರತಿ ಮತಗಟ್ಟೆವಾರು ವಿವರವನ್ನು ಕೊಟ್ಟಿದ್ದೀವಿ ಮತ್ತು ವೆಬ್ಸೈಟಲ್ಲೂ ಕೂಡ ಈ ಕುರಿತು ಮಾಹಿತಿ ಲಭ್ಯವಿದೆ, ನಮ್ಮ ಕಚೇರಿಯಲ್ಲೂ ಕೂಡ ಮಾಹಿತಿ ಲಭ್ಯವಿದೆ. ಇದರಲ್ಲಿ ಯಾವುದೇ ಅರ್ಹ ವ್ಯಕ್ತಿಗಳು ಹೆಸರು ಕಡಿಮೆ ಆಗಿದ್ದರೆ ಅವರು ಇದನ್ನು ಕೂಡ ಫಾರ್ಮ್ 6 ಕೊಡುವ ಮೂಲಕ ಮತ್ತೆ ಸೇರ್ಪಡೆಗೆ ಅವಕಾಶ ಇರುತ್ತದೆ. ಒಂದು ವೇಳೆ ಯಾವುದಾದ್ರೂ ಅರ್ಹ ವ್ಯಕ್ತಿಗಳು ಹೊರಗಡೆ ಉಳಿದಿದ್ರೆ ಈ ವಿಷಯವನ್ನು ಎಲ್ಲ ಮತದಾರ ಗಮನಕ್ಕೆ ತರಕ್ಕೆ ನಾನು ಇಷ್ಟಪಡ್ತೀನಿ. ಈಗ ಎಲ್ಲಕ್ಕಿಂತ ಪ್ರಮುಖ ಘಟ್ಟ ಏನಪ್ಪಾ ಅಂತಂದರೆ, ನಮ್ಮದು ಮನೆ ಭೇಟಿ ಕಾರ್ಯ ಮುಗಿಯಿತು, ದಾಖಲಾತಿಗಳ ಪರಿಶೀಲನೆ ಕಾರ್ಯ ಮುಗಿಯಿತು. ಈಗ ನೋಟಿಸ್ ಅವಧಿ ಅಂತ ಒಂದು ಪ್ರಾರಂಭ ಆಗಿದೆ. ಇಲ್ಲಿ ಯಾರು ಗೊಂದಲ ಮಾಡ್ಕೋಬಾರ್ದು. ನೋಟಿಸ್ ಅಂತಂದರೆ ಒಂದು 3,920 ಜನಗಳಿಗೆ ಸಂಬಂಧಪಟ್ಟಂತೆ ಮಾತ್ರ ನೋಟಿಸ್ಗಳನ್ನು ನಮ್ಮ ಅಥಣಿ ತಾಲೂಕಿನಲ್ಲಿ ಇಶ್ಯೂ ಮಾಡ್ತಾ ಇದ್ದೀವಿ. ಎರಡು ಹಂತದ ಕೆಟಗರಿ ಇರ್ತದೆ. ಲಾಜಿಕಲ್ ಎರರ್ ಅಂದರೆ ಅವರ ಹೆಸರು ಮೂಲ 2002 ಮತದಾರ ಪಟ್ಟಿಯಲ್ಲಿರುವಂಥ ಹೆಸರಾಗಲಿ, ಈಗ 2025 ಮತದಾರ ಪಟ್ಟಿಯಲ್ಲಿರುವಂಥ ಹೆಸರಿನಲ್ಲಿ ಏನಾದರೂ ವ್ಯತ್ಯಾಸ ಕಂಡು ಬಂದಿದ್ದರೆ ಅವರಿಗೆ ನೋಟಿಸ್ ಜನರೇಟ್ ಆಗಿರ್ತದೆ. ಇಲ್ಲ ನೋ ಮ್ಯಾಪಿಂಗ್ ಕೇಸ್ ಅಂಥವು 1,419 ಇದ್ದಾವೆ. ನೋ ಮ್ಯಾಪಿಂಗ್ ಕೇಸ್ ಅಂದರೆ ಯಾವುದೇ ರೀತಿಯಾಗಿ 2002 ಮತದಾರ ಪಟ್ಟಿಯಲ್ಲಿ ಪೂರ್ವ ಇತಿಹಾಸವನ್ನು ಇರದೇ ಇರುವಂಥ ಮತದಾರರು ಅಂತ. ಸೊ ಅಂಥ ಮತದಾರರಿಗೆ ಮಾತ್ರ ನಾವು ನೋಟಿಸನ್ನು ಜಾರಿ ಮಾಡ್ತಾ ಇದ್ದೀವಿ. ಅಂಥ ಸಂಖ್ಯೆ 3,920 ಆಗ್ತದೆ. ಅದ್ರ ಸಲುವಾಗಿ ಜನರಿಗೆ ಹಿಯರಿಂಗಿಗೆ ತೊಂದರೆ ಆಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ 10 ಎಡಿಷನಲ್ AEROಗಳನ್ನು ನೇಮಕ ಮಾಡಿದ್ದೀವಿ. 10 ಎಡಿಷನಲ್ AEROಗಳು ಅವರ ಜನರ ಹತ್ತಿರನೇ, ಅವರ ಗ್ರಾಮ ಪಂಚಾಯತಿ ಅಥವಾ ಪುರಸಭೆ ಜನರ ಹತ್ತಿರನೇ ಹೋಗಿ ಅವರಿಗೆ ನೋಟಿಸ್ಗಳು ಕಡಿಮೆ 7 ದಿನಕ್ಕೆ ಕಡಿಮೆ ಇಲ್ಲದಂಥ ನೋಟಿಸನ್ನು ಜಾರಿ ಮಾಡಿ, ಆ ನೋಟಿಸನ್ನು ಕಡ್ಡಾಯವಾಗಿ BLOಗಳ ಮುಖಾಂತರ ನಾವು ಅವರಿಗೆ ಸಂಬಂಧಪಟ್ಟ ಮತದಾರರಿಗೆ ತಲುಪಿಸ್ತೀವಿ. ಮತದಾರ ಲಭ್ಯ ಇಲ್ಲದೆ ಇದ್ದರೆ ಮತದಾರ ಯಾರಿಗೆ ಸೂಚಿಸ್ತಾರೆ, ಅವರ ಮನೆಯ ಮುಖ್ಯಸ್ಥ ಆಗಲಿ, ಕೆಲಸಗಾರ ಆಗಲಿ, ಅವರ ಸ್ನೇಹಿತ ಆಗಲಿ, ಅವ್ರು ಯಾರು ಸೂಚಿಸ್ತಾರೆ ಅವರಿಗೆ ಫಿಸಿಕಲಿ ಪ್ರಿಂಟೆಡ್ ಕಾಪಿಯನ್ನು ಕೊಡುವಂಥದ್ದು ವ್ಯವಸ್ಥೆ ಇದೆ. ಅದಾದಮೇಲೆ ಕನಿಷ್ಠ 7 ದಿನದ ನೋಟಿಸ್ ತೆಗೆದ್ಮೇಲೆ ಆ ವ್ಯಕ್ತಿಗಳಿಗೆ ನಾವು ಹಿಯರಿಂಗ್ ಮಾಡ್ತೀವಿ. ಒಬ್ಬ ಮತದಾರರಿಗೆ 2 ಬಾರಿ ಮಾತ್ರ, ಅಂದರೆ ಒಂದು ಬಾರಿ ಗೈರು ಹಾಜರಾದರೆ ಇನ್ನೊಂದು ಅವಕಾಶ ಮಾತ್ರ ಕೊಡೋಕೆ ಅವಕಾಶ ಇರೋದ್ರಿಂದ ಯಾರೂ ತಮ್ಮ ಅವಕಾಶವನ್ನು ದಿನಾಂಕ ಏನು ನಿಮಗೆ ನಿಗದಿತ ದಿನಾಂಕ ಕೊಟ್ಟಿರ್ತಾರೆ ಆ ನಿಗದಿತ ದಿನಾಂಕದಂದು ಚುನಾವಣಾ ಆಯೋಗ ಸೂಚಿಸಿರುವಂಥ 11 ದಾಖಲೆಗಳು, ಆ 11 ದಾಖಲೆಗಳೊಂದಿಗೆ ತಾವು ಹಾಜರಾಗಿ, ಅದರಲ್ಲಿ ಯಾವುದೇ ಲಭ್ಯ ದಾಖಲೆಗಳೊಂದಿಗೆ ತಾವು ಹಾಜರಾಗಿ ತಮ್ಮ ಏನು ಎಡಿಷನಲ್ AEROಗಳು ಅಪೇಕ್ಷಿಸ್ತಾರೆ ಆ ದಾಖಲೆಗಳನ್ನ ಕೊಡೋ ಮೂಲಕ ತಾವು ಮತದಾರ ಪಟ್ಟಿಯಲ್ಲಿ ಉಳಿಬೇಕು ಅನ್ನೋ ಒಂದು ಕೋರಿಕೆಯನ್ನು ನಾನು ತಾಲೂಕು ಕಚೇರಿ ವತಿಯಿಂದ ಮಾಡ್ಕೋತಾ ಇದ್ದೇನೆ. ಸೊ ಹೀಗಾಗಿ ಈ ನೋಟಿಸ್, ಯಾವುದೇ ವ್ಯಕ್ತಿಗೆ ನೋಟಿಸ್ ಬಂದಾಗ ತಾವು ಯಾವುದೇ ಕಾರಣಕ್ಕೂ ಇದು ಅನ್ಯಥಾ ಭಾವಿಸಬಾರ್ದು. ಅದು ಲಾಜಿಕಲ್ ಮತ್ತು ಕೆಲವೊಂದು ಸಣ್ಣ ಪುಟ್ಟ ದೋಷಗಳು ಏನು ಆ ಮತದಾರ ಪಟ್ಟಿಯಲ್ಲಿ ಇರ್ತವೆ, ಆ ಉದ್ದೇಶಕ್ಕೆ ಅದನ್ನು ಸರಿಪಡಿಸೋ ಉದ್ದೇಶಕ್ಕಾಗಿ ಬಂದಿರ್ತವೆ.
ತಾವು ಸಹಕರಿಸಬೇಕು. ಆ ನೋಟಿಸ್ಗೆ ಉತ್ತರ ಕೊಟ್ಟು ಅದು ಉತ್ತರ ಅಂದರೆ ಇಲ್ಲಿ ಯಾವುದೇ ಲಿಖಿತವಾಗಿ ಉತ್ತರ ಇಲ್ಲ, ದಾಖಲೆಗಳನ್ನು ಹಾಜರುಪಡಿಸಿ ಸಹಾಯಕ ಚುನಾವಣಾಧಿಕಾರಿ ಮುಂದೆ ತೋರಿಸಿ ತಮ್ಮ ಮತದಾರ ಪಟ್ಟಿಯಲ್ಲಿ ಹೆಸರನ್ನು ಖಾತ್ರಿಪಡಿಸಿಕೊಳ್ಳುವಂಥ ಕಾರ್ಯವಾಗಿದೆ. ಈ ಕಾರ್ಯ ನಮಗೆ ಈಗ 1 ತಿಂಗಳವರೆಗೆ ಈ ಕಾರ್ಯ ನಡೀತದೆ. 24/8/2026ರಿಂದ ಇದು ಈಗಾಗಲೇ ನೋಟಿಸ್ ನೀಡುವ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಇಲ್ಲಿಂದ ನಮಗೆ 22/10/2026ವರೆಗೂ ಕೂಡ ನೋಟಿಸ್ ನೀಡುವಿಕೆ ವಿಲೇವಾರಿ ಪ್ರಕ್ರಿಯೆ ನಮಗೆ ಅವಕಾಶ ಕೊಟ್ಟಿದ್ದಾರೆ. ಮುಂದೆ 27ನೇ ತಾರೀಕಿಗೆ ಅಂತಿಮ ಮತದಾರ ಪಟ್ಟಿ ಪ್ರಕಟ ಆಗ್ತದೆ. ಸೊ ಹೀಗಾಗಿ ಎಲ್ಲರೂ ತಾವು ಇಲ್ಲಿವರೆಗೆ ಕೊಟ್ಟಿರುವಂಥ ಸಹಕಾರವನ್ನು ಮುಂದುವರಿಸ್ತೀರಿ ಅಂತ ಹೇಳಿ ನಾನು ಇನ್ನೊಮ್ಮೆ ತಮ್ಮಲ್ಲಿ ಕೊಡ್ತೇನೆ. 11ರಲ್ಲಿ ಯಾವುದಾದ್ರೂ ದಾಖಲೆ ಏನಂತ ಹೇಳ್ತಾರೆ ಅಂತಂದರೆ ಅವರ ಜನ್ಮ ದಿನಾಂಕವನ್ನು ಮತ್ತು ಜನ್ಮಸ್ಥಳವನ್ನು ಖಚಿತಪಡಿಸುವಂಥ ದಾಖಲೆಗಳಿರಬೇಕು ಅಂತ 1 ಅಥವಾ 2 ದಾಖಲೆಗಳು ಅವರು ಕೊಟ್ಟರು ಕೂಡ ಅದು ಪರಿಗಣನೆ ಆಗ್ತದೆ. ನೋಟಿಸ್ ಕೊಡಬೇಕಾದ್ರೆ ನಮ್ಮಲ್ಲಿ ಪ್ರಿಂಟೆಡ್ ಫಾರ್ಮೆಟಲ್ಲಿ ನಾವು ಪ್ರಿಂಟ್ ಮಾಡಿಕೊಂಡು ಅದರಲ್ಲಿ ಯಾವ ದಿನಾಂಕ, ಯಾವ ಸಮಯಕ್ಕೆ, ಯಾವ ಸ್ಥಳದಲ್ಲಿ ಹಾಜರಾಗಬೇಕು ಅಂತ ಹೇಳಿ ಒಂದು ಎಡಿಷನಲ್ ಎ ಅವ್ರದ್ದು ಸಿಗ್ನೇಚರ್ ಮಾಡಿಕೊಂಡು ನಮ್ಮ BLOಗಳಿಗೆ ಕೊಟ್ಟಿರ್ತೀವಿ. ಅದನ್ನು ಒಯ್ದು ಅವರಿಗೆ ತಲುಪಿಸುವಂಥ ವ್ಯವಸ್ಥೆ ಮಾಡ್ತೀವಿ. ಸೊ ಅದರಲ್ಲಿ ಯಾವ ಸಮಯದಲ್ಲಿ ಹಾಜರಾಗಬೇಕು ಅನ್ನೋದು ವಿವರ ಇರುತ್ತದೆ. ವಲಸೆ ಹೋದವ್ರ ಬಗ್ಗೆ ತಾವು ಹೇಳ್ತಾ ಇದ್ದೀರಾ. ವಲಸೆ ಅಂದರೆ ನೋಡಿ, ನಮ್ಮಲ್ಲಿ ಪರ್ಮನೆಂಟ್ಲಿ ಶಿಫ್ಟೆಡ್ ಪ್ರಕರಣಗಳು ಏನು 10,668 ಇದಾವಲ್ಲ, ಇವರು ವಲಸೆ ಅಂದರೆ ಯಾವ ರೀತಿಯಾಗಿ ಅಂತಂದರೆ ಮದುವೆಯಾಗಿ ಏನು ಹೆಣ್ಣು ಮಕ್ಕಳು ಬೇರೆ ಕಡೆ ಹೋಗಿದ್ದಾರೆ, ಅವರು ಇಲ್ಲಿವರೆಗೂ ಮತದಾರ ಪಟ್ಟಿಯಲ್ಲಿ ಇಲ್ಲೂ ಹೆಸರು ಉಳಿಸ್ಕೊಂಡಿದ್ರು, ಗಂಡನ ಮನೆಯಲ್ಲೂ ಹೆಸರು ಉಳಿಸ್ಕೊಂಡಿದ್ರು. ಈಗ ಅವರು ಅಲ್ಲಿ ಹೆಸರು ನಮ್ಮ ಗಂಡನ ಮನೆಯಲ್ಲಿ ಇರಲಿ ಅನ್ನೋದಕ್ಕೆ ಇಲ್ಲಿದ ಹೆಸರು ಶಿಫ್ಟೆಡ್ ಅಂತ ತೆಗೆದಿದ್ದಿದೆ. ಹೀಗಾಗಿ ಅವರಿಗೆ ನೋಟಿಸ್ ಜಾರಿ ಮಾಡೋ ಪ್ರಶ್ನೆ ಬರೋದಿಲ್ಲ. ಅವ್ರ ಹೆಸರು ಕಡಿಮೆ ಮಾಡಿಬಿಡ್ತೀವಿ ನೇರವಾಗಿ. ಹಾಂ, ಕೆಲಸಕ್ಕಂತ ಹೇಳಿ ಹೋಗಿರೋ ವ್ಯಕ್ತಿಗಳಿಗೂ ಕೂಡ ನಾವು ಎಲ್ಲರಿಗೂ ಸಂಪರ್ಕ ಮಾಡಿ ಈಗಾಗಲೇ ನಮೂನೆಗಳನ್ನೆಲ್ಲ ಡಿಜಿಟಲೀಕರಣ ಮಾಡಿದೆ. ಅವ್ರಿಗೆ ಏನಾದರೂ ನೋಟಿಸ್ ಜಾರಿ ಆಗಿತ್ತು ಅಂತಂದರೆ ಆ ವ್ಯಕ್ತಿಗಳ ಮೊಬೈಲ್ ನಂಬರ್ಗಳೆಲ್ಲ ನಮ್ಮ BLOಗಳ ಹತ್ರ ಈಗ 2 ತಿಂಗಳಾಯ್ತು ಮನೆ ಭೇಟಿ ಮಾಡ್ತಾ ಇರೋದ್ರಿಂದ ಎಲ್ಲ ಮತದಾರ ವಿವರಗಳು ಇವ್ರ ಹತ್ರ ಇದ್ದಾವೆ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ವಿಚಾರವನ್ನು ತಿಳಿಸುವಂಥದ್ದು ವ್ಯವಸ್ಥೆ ಮಾಡ್ತೀವಿ. ಇಂಥ ತಾರೀಕಿಗೆ ತಾವು ಹಾಜರಾಗಬೇಕು ಅಂತ ಕಡ್ಡಾಯವಾಗಿ ಪ್ರತಿಯೊಬ್ಬ ಅರ್ಹ ಮತದಾರ ಪಟ್ಟಿಯಲ್ಲಿ ಉಳಿಯೋದ್ರ ಸಲುವಾಗಿ ಎಲ್ಲ ಪ್ರಯತ್ನವನ್ನು ನಾವು ನಮ್ಮ ಕಾರ್ಯಾಲಯದಿಂದ ಮಾಡ್ತೀವಿ. ಮೃತಪಟ್ಟವರ ಸಂಖ್ಯೆ ಒಟ್ಟು 5,561. 5,561 ಜನದ್ದು ನಮ್ಮ ಈ 1 ವರ್ಷದ ಅವಧಿ ಒಳಗಡೆ ಈಗಾಗಲೇ ನಮ್ಮಲ್ಲಿ ಪ್ರತಿ 3 ತಿಂಗಳಿಗೊಮ್ಮೆ ಮತದಾರ ಪಟ್ಟಿ ಪರಿಷ್ಕರಣಾ ಕಾರ್ಯ ನಡೀತಿರ್ತದೆ. ಆ ಸಮಯದಲ್ಲಿ ಮೃತಪಟ್ಟವರ ಹೆಸರುಗಳನ್ನ ತೆಗಿತಾನೆ ಇರ್ತೀವಿ. ಅಷ್ಟಾದ್ರೂ ಕೂಡ ಕೆಲವೊಂದು ಉಳಿದಿರುವಂಥದ್ದು ಈಗ SIR ರಿವಿಷನ್ ಅಲ್ಲಿ 5,561 ಜನ ಸಿಕ್ಕಿದ್ದಾರೆ. ಆ ಹೆಸರುಗಳನ್ನ ಕಡಿಮೆ ಮಾಡಿದ್ವಿ.